ಥರ್ಸ್ಡೇ ವ್ಲಾಗ್. ನಾನಿವತ್ತು ಬ್ರೇಕ್ಫಾಸ್ಟಿಗೆ ಟೊಮೆಟೊ ಬಾತ್ನ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಬಿಸಿನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ, ಫಿಲ್ಟರ್ ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದು ಫಿಲ್ಟರ್ ಆಗಲಿ ಅಂದ್ಬಿಟ್ಟು ಇಟ್ಟಿದ್ದೀನಿ. ಹಾಗೆ ನಾನಿಲ್ಲಿ ಟೊಮೆಟೊ ಬಾತ್ ಮಾಡ್ತಿದ್ನಲ್ಲ, ನಿಮಗೂ ರೆಸಿಪಿನ ತೋರಿಸೋಣ ಅಂದ್ಬಿಟ್ಟು ಶೂಟ್ ಮಾಡ್ಕೊತಾ ಇದ್ದೆ. ಬಟ್ ನಾವೇನೋ ಅಂದ್ಕೊಂಡ್ರೆ ಅದು ಇನ್ನೇನೋ ಆಗುತ್ತೆ. ಯಾವುದೇ ಕೆಲಸ ಆದರೂ ಅಷ್ಟೇ ಆತಾತ್ರವಾಗಿ ಮಾಡಿದ್ರೆ 1 to ಡಬಲ್ ಕೆಲಸ ನಮಗೇನೆ ಆಗುತ್ತೆ. ಇವತ್ತು ನನಗೆ ಆ ಎಕ್ಸ್ಪೀರಿಯನ್ಸ್ ಆಯಿತು. ಟೊಮೆಟೊ ಬಾತ್ ಮಾಡೋದಕ್ಕೆ ಅಂತ ಈರುಳ್ಳಿ, ಟೊಮೆಟೊ ಮತ್ತು ಮಸಾಲ ರುಬ್ಕೊಂಡಿರೋದು, ಹಾಗೆ ಸ್ಪೈಸಸ್ ಎಲ್ಲನೂ ಹಾಕಿ ಫೈನಲ್ ಆಗಿ ಅಕ್ಕಿ ತೊಳೆದು ಹಾಕಬೇಕಾಗಿತ್ತು. ಅಕ್ಕಿ ತೊಗೊಳಕ್ಕೆ ಅಂತ ಹೋದೆ, ಅಕ್ಕಿ ಪೂರ್ತಿ ಚೆಲ್ಲಿ ಹೋಯಿತು. ಮತ್ತೆ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಅಕ್ಕಿ ತೊಳೆದು ಹಾಕಿ ಲಿಟ್ನ ಕ್ಲೋಸ್ ಮಾಡಿ ಕಾಫಿ ಕುಡಿತಾ ಕುಂತಿದ್ದೆ. ನಾನು ಯಾವಾಗಲೂ ಅಷ್ಟೇ ಆನಂದ್ ಹೋದ್ಮೇಲೆ ಕಾಫಿ ಕುಡಿಯೋದು. ಇವತ್ತು ಜೊತೆಲೆ ಕುತ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಕುಡಿತಾ ಇದ್ದೆ. 10 ನಿಮಿಷ ಆದರೂ ಕೂಡ ಕುಕ್ಕರ್ ವಿಷಲ್ ಬಂದಿರಲಿಲ್ಲ. ಯಾಕೆ ಅಂತ ಬಂದು ನೋಡಿದ್ರೆ ಕುಕ್ಕರ್ದು ರಬ್ಬರ್ನೇ ನಾನು ನೀಟಾಗಿ ಹಾಕಿರಲಿಲ್ಲ. ಓಪನ್ ಮಾಡಿ ನೋಡಿದ್ರೆ ಅನ್ನ ಎಲ್ಲ ಸ್ವಲ್ಪ ಸೀದೋಗಿತ್ತು. ಮತ್ತೆ ಲಿಟ್ನ ಕ್ಲೋಸ್ ಮಾಡಿದ್ರೆ ಅನ್ನ ಪೂರ್ತಿ ಸೀದೋಗುತ್ತೆ ಅಂದ್ಬಿಟ್ಟು ಹಾಗೆ ದಮ್ ಕಟ್ಟಿ ಫೈನಲ್ ಆಗಿ ಟೊಮೆಟೊ ಬಾತ್ನ ರೆಡಿ ಮಾಡಿದೆ. ಆಗುತ್ತೋ ಇಲ್ವೋ ಅನ್ನೋ ಡೌಟ್ ಇತ್ತು. ಜೊತೆಗೆ ಫಿಲ್ಟರ್ ಕಾಫಿನೂ ಕೂಡ ಇವತ್ತು ಚೆನ್ನಾಗಿತ್ತು. ನಿಮಗೂ ಈ ಥರದ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಮಾಡಿ.